ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ಲಾಗಿ ಒಂದು 10 ನಿಮಿಷದಲ್ಲೇ ಜೀರಾ ರೈಸ್ ಮಾಡೋದು ತೋರಿಸ್ತೀನಿ. ಜೀರಾ ರೈಸ್ ಮಾಡೋಕ್ಕೆ ಏನು ತುಂಬ ಸುಲಭನೇ. ನೀವು ಒಂದು ಸತಿ ಅದನ್ನು ಟ್ರೈ ಮಾಡಿ ನೋಡಿ, ಹೇಗಿರುತ್ತಂತೆ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ನೋಡಿಬಿಟ್ಟು ಅದು ಹೇಗಾಗಿದೆ ಅಂತ ನಮಗೆ ಕಮೆಂಟ್ ಮುಖಾಂತರ ಹೇಳಿ. ಜೀರಾ ರೈಸ್ ಮಾಡೋದು ತೋರಿಸ್ತೀನಿ. ದಿಢೀರನೇ ಒಂದು 10-15 ನಿಮಿಷದಲ್ಲಿ ಆಗುವಂಥದ್ದು, ಬೆಳಗಿನ ನಾಷ್ಟಕ್ಕೆ ಅರ್ಜೆಂಟಿಗೆ ಮಾಡುವಂಥದ್ದು ಒಂದು ಜೀರಾ ರೈಸ್. ನೋಡಿ, ನಾನು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ. ನೀವು ಯಾವ ಅಕ್ಕಿ ಆದರೂ ತೊಗೋಬೋದು. ಬಾಸುಮತಿ ಅಕ್ಕಿ 1 ಗ್ಲಾಸ್ ತೊಗೊಂಡಿದ್ದೀನಿ. ಇದನ್ನು ನಾನು ತೊಳೆದು ಇಟ್ಕೊಂಡಿಲ್ಲ, ಆಮೇಲೆ ತೊಳಿತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಇಂಚು ಶುಂಠಿ, ಒಂದು 4ರಿಂದ 5 ಹಸಿಮೆಣಸಿಕಾಯಿ, 1 ಸ್ಪೂನು ಜೀರಿಗೆ ಬೇಕು. 1 ಗ್ಲಾಸ್ ಅಕ್ಕಿಗೆ 1 ಸ್ಪೂನ್ ಜೀರಿಗೆ ಬೇಕು. 2 ಏಲಕ್ಕಿ, 2 ಚಕ್ಕೆ, 4 ಲವಂಗ, 1 ಪಲಾವ್ ಎಲೆ. ಸ್ವಲ್ಪ ತುಪ್ಪ ಆದರೂ ಹಾಕ್ಕೊಳ್ಳಿ, ಎಣ್ಣೆ ಆದರೂ ಹಾಕ್ಕೊಳ್ಳಿ. ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ. ನೋಡಿ, ಇವಾಗ ನಾನು ಕುಕ್ಕರ್ ಕಾಯ್ದಿದೆ. ಎಣ್ಣೆ ನೀವು ತುಪ್ಪ ಆದರೂ ತೊಗೋಬೋದು. ನಾನು ಎಣ್ಣೆ ಹಾಕಿ ಸ್ವಲ್ಪ ಇದಕ್ಕೆ ಜಾಸ್ತಿ ಎಣ್ಣೆ ಹಾಕಬೇಕು. ನೋಡಿ, ಒಂದು 4 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಕಾಯ್ದ ನಂತರ 1 ಪಲಾವ್ ಎಲೆ, ನೋಡಿ, ಚಕ್ಕೆ, ಲವಂಗ, 2 ಏಲಕ್ಕಿ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಸ್ವಲ್ಪ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಶುಂಠಿ ಒಂದು ಅರ್ಧ ಇಂಚು ಶುಂಠಿ, ಹಸಿಮೆಣ್ಸಿಕಾಯಿ ತೊಗೊಂಡಿದ್ನಲ್ವ, ಹಸಿಮೆಣ್ಸಿಕಾಯಿ ಒಂದು 4 ಹಾಕಿಬಿಟ್ಟು ಸ್ವಲ್ಪ ಈ ಥರ ರೋಸ್ಟ್ ಮಾಡಬೇಕು. ಇವಾಗ ಜೀರಿಗೆ 1 ಸ್ಪೂನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಎಣ್ಣೆಯಲ್ಲಿ ರೋಸ್ಟ್ ಆಗಿದೆ. ನಾನು ಇವಾಗ ಅಕ್ಕಿ ತೊಳ್ಕೊಂಡಿದ್ದೀನಿ, ಬಾಸುಮತಿ ಅಕ್ಕಿ. ಇವಾಗ ಹಾಕ್ತಾಯಿದ್ದೀನಿ. ಇದು ಹಾಕಿಬಿಟ್ಟು 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ನೋಡಿ, ಹಾಕಿ 1-2 ನಿಮಿಷ ಎಣ್ಣೆಲ್ಲೇ ಫ್ರೈ ಆಗಬೇಕಿದೆ. ಶುಂಠಿ ಸುಟ್ಟು ಹಾಕಕ್ಕೆ ಹೋಗಬೇಡಿ, ದಪ್ಪನೇ ಹಾಕಿ. ಅದ್ರ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಆ ಥರ ಕುದ್ರೆ. ಇವಾಗ 2 ನಿಮಿಷ ಇದು ಅಕ್ಕಿ ನಾವು ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಇದು ತುಂಬ ದಿಢೀರನೇ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ನಾವು 2 ನಿಮಿಷ, ನೋಡಿ, 1-2 ನಿಮಿಷ ಇದೆಲ್ಲ ಮಸಾಲೆ ಹಾಕಿಬಿಟ್ಟು 2 ನಿಮಿಷ ಅಕ್ಕಿ ಇದೇ ಥರ ಎಣ್ಣೆಯಲ್ಲಿ ಫ್ರೈ ಮಾಡಕ್ಕೆ ಬಿಡೋಣ. ಇವಾಗ 1 ಸ್ಪೂನು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಎಷ್ಟು ಬೇಕು ಅಂತ. ಆಮೇಲೆ 1-2 ನಿಮಿಷ ಆದ ನಂತರ ನೀರು ಹಾಕ್ತಿರಲ್ವ, ಆವಾಗ ನೀವು ಉಪ್ಪು ನೋಡ್ಕೋಬೋದು. ಇದೊಂದು ಸತಿ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗೈತೆ. ಜೀರಾ ರೈಸ್ ಅಂದರೆ ಸೂಪರ್. ಅದ್ರ ಜೊತೆಗೆ ಚಟ್ನಿನೋ ಕುರ್ಮಾನೋ ಏನಾರು ಇದ್ದರೆ ಸೈಡಿಗೆ ಹಚ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. 1-2 ನಿಮಿಷ ಆಗಲಿ, ನಾನು ನೀರು ಹಾಕಿ ತೋರಿಸ್ತೀನಿ. ನೋಡಿ, ಇವಾಗ 1-2ರಿಂದ 3 ನಿಮಿಷ ಆಗಿದೆ ಎಣ್ಣೆಲಿ ಫ್ರೈ ಆಗಿ. ಇವಾಗ ನಾನು ಈ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದಲ್ವ, 2 ಗ್ಲಾಸ್ ಅಕ್ಕಿ ಹಾಕ್ತೀನಿ. ನೋಡಿ, ಇವಾಗ 1 ಗ್ಲಾಸ್ ಹಾಕಿದ್ದೀನಿ. ಇದು ಬಾಸುಮತಿ ಅಕ್ಕಿ ಇರೋದಕ್ಕೆ ನಾನು 1 ಗ್ಲಾಸ್ ನೀರು ಹಾಕ್ತೀನಿ. ಫುಲ್ 2 ಗ್ಲಾಸ್ ನೀರು ಹಾಕಬಾರ್ದು. ನಾನು ಇವಾಗ 1 ಗ್ಲಾಸ್ ಹಾಕಿದ್ದೀನಿ. ಇವಾಗ 3/4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದು ಉಪ್ಪು ನೋಡ್ಕೊಂಡ್ಬಿಟ್ಟು ನಾವು ಇದನ್ನು ಮುಚ್ಚೋಣ. ನೋಡಿ, ಇವಾಗ ಕುದಿ ಬಂದಿದೆ. ಇವಾಗ ನಾನು ಮುಚ್ತಾಯಿದ್ದೀನಿ. 1-2 ಸೀಟಿ ಆದ ನಂತರ ತೆಗೆದು ನಾನು ತೋರಿಸ್ತೇನೆ. ನೋಡಿ, ಜೀರಾ ರೈಸು ರೆಡಿಯಾಗಿದೆ. ಇವಾಗ ನಾನು ಬೌಲ್ಗೆ ಹಾಕಿ ತೋರಿಸ್ತೀನಿ. ನೋಡಿ, ಜೀರಾ ರೈಸು ರೆಡಿಯಾಗಿದೆ. ಈ ಜೀರಾ ರೈಸ್ ಮಾಡೋಕ್ಕೆ ತುಂಬ ಸುಲಭ, ತುಂಬ ಈಜಿ, ಬೇಗನೂ ಆಗುತ್ತೆ. ಅರ್ಜೆಂಟ್ ಇರೋರು, ಬೇಗ ಬ್ಯಾಚುಲರ್ ಇರೋರು, ಬೇಗ ಎಲ್ಲರ ಕೆಲಸಕ್ಕೆ ಹೋಗ್ಬೇಕನ್ನೋರು ಅರ್ಜೆಂಟಾಗಿ 1 ಜೀರಿಗೆ, ಶುಂಠಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ ಇದ್ದರೆ ಸಾಕು, ಜೀರಾ ರೈಸು ರೆಡಿಯಾಗುತ್ತೆ. ನೀವು ಯಾವ ಅಕ್ಕಿ ಆದರೂ ತೊಗೊಳ್ಳಿ. ಈ ಜೀರಾ ರೈಸು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.